ಕಾವೇರಿ ಗಲಾಟೆ ಜಾಸ್ತಿ ಆಗ್ತಾ ಇದೆ. ನಮ್ಮ ಕುಮಾರಣ್ಣ ಮಾತ್ರ ಮಾತೇ ಆಡ್ತಾ ಇಲ್ಲ. ಕುಮಾರಸ್ವಾಮಿ ಅವರನ್ನ ಕನ್ನಡದ ಕಂದ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಕುಮಾರಸ್ವಾಮಿ ಅವರು ಮಾತ್ರ ಈ ಕಾವೇರಿ ವಿಚಾರದಲ್ಲಿ ಮಾತಾಡ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಆದರೆ ಕುಮಾರಸ್ವಾಮಿ ಅವರು ಈ ವಿಚಾರದ ಬಗ್ಗೆ ಇವತ್ತು ಮಾತನಾಡಿದ್ದಾರೆ. ಕರ್ನಾಟಕ ಬಂದ್ ಕರೆ ಇದೆಯಲ್ಲ, ಅದು ಯಾವತ್ತೂ ಸರಿಯಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ರು. ಹೌದು ವೀಕ್ಷಕರೇ, ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಸದಸ್ಯರು ದೆಹಲಿಯಲ್ಲಿ ಎಸಿ ರೂಮ್ನಲ್ಲಿ ಕೂತ್ಕೊಂಡು ನೀರು ಬಿಡಿ ಅಂತ ಹೇಳಿ ಕರ್ನಾಟಕಕ್ಕೆ ಆದೇಶ ಮಾಡಿರೋದು ಸರಿಯಲ್ಲ. ಆಯಾ ರಾಜ್ಯಗಳಿಗೆ ಭೇಟಿ ನೀಡಿ ವಾಸ್ತವ ಅಂಶಗಳನ್ನ ನೋಡಿ ಅಲ್ಲಿರುವಂತಹ ವಿಚಾರಗಳನ್ನ ಪರಿಶೀಲಿಸಿ ತದಾದ ನಂತರ ಆದೇಶವನ್ನ ಹೊರಡಿಸಬೇಕು ಅಂತ ಹೇಳಿ ಖಡಕ್ಕಾಗಿ ನಮ್ಮ ಗೌಡ್ರು ಅಂದ್ರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಒತ್ತಾಯವನ್ನ ಮಾಡ್ತಾರೆ. ಬೆಳಗ್ಗೆ ಇದೇ ವಿಚಾರದ ಬಗ್ಗೆ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನ ನಿರಂತರವಾಗಿ ನಿರ್ಲಕ್ಷ್ಯ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಿತಾಸಕ್ತಿಯ ದೃಷ್ಟಿಯಿಂದ ಕಾವೇರಿ ಸರ್ವಪಕ್ಷ ಸಭೆಯಲ್ಲಿ ನಾನು ಭಾಗವಹಿಸುತ್ತೇನೆ, ಕರ್ನಾಟಕ ಬಂದ್ ಮಾಡಿದ್ದಾರಲ್ವಾ ಅಂತ ಹೇಳಿ ಕರೆಯನ್ನು ನೀಡಿದ್ದಾರಲ್ಲ, ಅದು ಸರಿಯಲ್ಲ ಅಂತ ಹೇಳಿ ಮಾತನಾಡ್ತಾರೆ. ಇನ್ನು ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಕಾವೇರಿ ಪ್ರಾಧಿಕಾರ ಊಹಾತ್ಮಕವಾಗಿ ಆದೇಶವನ್ನ ನೀಡಿದೆ. ಮುಂಬರುವಂತಹ ದಿನಗಳಲ್ಲಿ ಕಾವೇರಿ ಕಣಿವೆ ಏನಿದೆ ಅಲ್ಲ, ಜಲಾಶಯದೊಳಗೆ 12 ಟಿಎಂಸಿ ನೀರು ಹರಿದು ಬರುವುದು ಊಹೆನೇ ಆಗಿದೆ. ಯಾವ ಆಧಾರದಲ್ಲೂ ಇಂತಹ ಊಹಾಪೋಹಗಳನ್ನ ನಾವು ಪ್ರತಿನಿಧಿಸಬಾರದು. ಒಂದು ವೇಳೆ ನೀರು ಹರಿದು ಬರದೇ ಇದ್ರೆ ಕರ್ನಾಟಕದ ಪರಿಸ್ಥಿತಿ ಏನಾಗುತ್ತೆ? ಪ್ರಾಧಿಕಾರ ವಸ್ತುಸ್ಥಿತಿಯನ್ನ ಅರಿಯದೆ ಆದೇಶವನ್ನ ಹೊರಡಿಸಿದ್ದು ತಪ್ಪಾಗ್ಬಿಟ್ಟಿದೆ ಅಂತ ಹೇಳಿ ಕುಮಾರಣ್ಣ ಹೇಳಿಕೆಯನ್ನ ನೀಡುತ್ತಾರೆ. ಇನ್ನು ಕರ್ನಾಟಕ ಬಂದ್ ಕರೆ ಏನಿದೆ ಅದು ನಮಗ್ ತೊಂದರೆ ಆಗುತ್ತೆ, ಅವ್ರಿಗೇನೂ ಆಗೋದಿಲ್ಲ ಅಂತ ಹೇಳ್ತಾರೆ ಕುಮಾರಣ್ಣ. ತಮಿಳುನಾಡಿನ ಜನ ಮಾತ್ರ ರೈತರ, ಕರ್ನಾಟಕದ ಜನರು ರೈತರಲ್ವಾ, ನೀರು ಬಿಡಿ ಅಂತ ಕೇಳೋದಕ್ಕೆ ಪ್ರಾಧಿಕಾರ ಯಾವ ಅಂಶಗಳನ್ನ ಪರಿಗಣಿಸಿದೆ ಅಂತ ಹೇಳಿ ಪ್ರಶ್ನೆ ಉದ್ಭವ ಆಗುತ್ತೆ. ರಾಜ್ಯದಲ್ಲಿ ಬರದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಜೋಸೆಫ್ ವಿಜಯ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ. ಕಾವೇರಿ ಕಣಿವೆ ಪ್ರದೇಶಗಳಲ್ಲಿ ಬೆಳೆಗಳೆಲ್ಲ ಒಣಗಿ ಹೋಗ್ತಾ ಇದೆ. ನಮ್ಮ ರೈತರಿಗೆ ನೀರು ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ನೆರೆ ರಾಜ್ಯ ಹರಿ ಹೋಗ್ಬೇಕು ನೀರು ಅಂತ ಹೇಳ್ತಾ ಇದ್ದಾರೆ. ಅದೇಂಗ್ ಸಾಧ್ಯ? ಕರ್ನಾಟಕ ಬಂದ್ ಕರೆ ನೀಡಿದ್ರೆ ಅವರಿಂದ ತಮಿಳುನಾಡು ಜನಕ್ಕೆ ಏನೂ ಕೂಡ ತೊಂದರೆ ಆಗೋದಿಲ್ಲ, ತೊಂದರೆ ಆಗೋದು ಕರ್ನಾಟಕಕ್ಕೆ ಅಂತ ಹೇಳಿ ಉತ್ತರವನ್ನ ನೀಡ್ತಾರೆ, ಖಾರವಾಗಿ ಉತ್ತರವನ್ನು ನೀಡ್ತಾರೆ. ಇನ್ನು 2 ರಾಷ್ಟ್ರಗಳಿಗೆ ಪ್ರಾಧಿಕಾರ ತಂಡಗಳನ್ನ ಕಳಿಸಬೇಕಾಗಿತ್ತು ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರು. ಆದೇಶ ಹೊರಡಿಸುವ ಮುನ್ನ ಪ್ರಾಧಿಕಾರ ಕರ್ನಾಟಕದ ಕಾವೇರಿ ಕಣಿವೆಯ ಜಲಾಶಯದಲ್ಲಿ ಎಷ್ಟು ನೀರು ಸಂಗ್ರಹವಾಗಿದೆ, ಕುಡಿಯುವ ನೀರು ಎಷ್ಟು ನೀರಿದೆ, ಎಷ್ಟು ಅಗತ್ಯ ಇದೆ, ಹಾಗೆ ತಮಿಳುನಾಡಿನ ಮೊಟ್ಟೂರು ಹಾಗೂ ಭವಾನಿ ಜಲಾಶಯದಲ್ಲಿ ಎಷ್ಟು ನೀರು ಸಂಗ್ರಹ ಆಗಿದೆ, ಹಾಗೂ ಅಲ್ಲಿನ ಜನರಿಗೆ ಕುಡಿಯುವ ನೀರು ಇದೆಯಾ ಅಥವಾ ಕುಡಿಯುವ ನೀರಿಗೋಸ್ಕರ ಅವ್ರು ಕೇಳ್ತಾ ಇದ್ದಾರಾ ಅನ್ನೋದನ್ನ ಮೊದಲು ಪರಿಶೀಲನೆಯನ್ನ ಮಾಡಬೇಕಾಗಿತ್ತು. 2 ರಾಜ್ಯದ ಜನರನ್ನ ಕರ್ಸ್ಕೊಂಡು ಹೋಗ್ಬೇಕಾಗಿತ್ತು. ಅಲ್ಲಿರುವಂತಹ ಮುಖ್ಯಸ್ಥರನ್ನಾದ್ರೂ ಕರ್ಕೊಂಡು ಹೋಗಿ ವಿಚಾರಗಳು ಆಗಬೇಕಾಗಿತ್ತು. ಇವರೇ ಡಿಸಿಷನ್ ತೆಗೆದುಕೊಂಡಿದ್ದು ಸರಿ ಆಗ್ಲಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಯಾವ ಉದ್ದೇಶದಿಂದ ತಮಿಳುನಾಡು ನೀರನ್ನ ಕೇಳ್ತಾ ಇದೆ? ಕಾವೇರಿ ಜಲಾನಯನದ ಪ್ರದೇಶದಲ್ಲಿ ಎಲ್ಲಾ ಒಂದು ಜಲಾಶಯಗಳು ಕೂಡ ಖಾಲಿ ಇದ್ದಾವೆ. ಕಾವೇರಿ ಭಾಗದಲ್ಲಿ 54 ಟಿಎಂಸಿಯಷ್ಟು ಮಾತ್ರ ನೀರು ಸಂಗ್ರಹವಾಗ್ತಾ ಇದೆ. ನಮಗಿಲ್ಲಿ ಮಳೆ ಕೊರತೆ ಇದೆ, ಕೃಷಿ ಬೆಳೆಗಳಿಗೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಈಗಾಗಲೇ ರಾಜ್ಯ ಸಿಕ್ಕಾಪಟ್ಟೆ ಸತ್ತು ಸೊರಗು ಹೋಗ್ಬಿಟ್ಟಿದೆ. ಬರ ರಾಜ್ಯ ಅಂತ ಘೋಷಣೆ ಕೂಡ ಮಾಡ್ಲಿಕ್ಕಾಗ್ತಾ ಇಲ್ಲ. ಮುಂದಿನ 6 ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಉದ್ದೇಶಕ್ಕೆ 30 ಟಿಎಂಸಿ ನೀರಿನ ಅಗತ್ಯವಿದೆ. ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಎನ್ನುವುದು ಅವ್ರಿಗೆ ಗೊತ್ತಾಗೋದಿಲ್ವಾ? ತಮಿಳುನಾಡು ಯಾವ ಉದ್ದೇಶಕ್ಕಾಗಿ ನೀರು ಕೇಳ್ತಾ ಇದೆ ಅನ್ನೋದನ್ನ ಖುದ್ದಾಗಿ ಪ್ರಾಧಿಕಾರದ ಸದಸ್ಯರು ಪರಿಶೀಲನೆಯನ್ನ ಮಾಡಬೇಕಲ್ವಾ ಅಂತ ಹೇಳಿ ಕುಮಾರಸ್ವಾಮಿಯವರು ಕರ್ನಾಟಕದ ರೈತರ ಪರವಾಗಿ ಮಾತನಾಡಿದ್ದಾರೆ. ಇಷ್ಟು ದಿನ ಹೇಳ್ತಾ ಇದ್ರಿ ಕುಮಾರಸ್ವಾಮಿಯವರು ಮಾತಾಡ್ತಾ ಇಲ್ಲ, ಕುಮಾರಣ್ಣ ಎಲ್ಲಿ ಹೋದ್ರು, ಕಾವೇರಿಯ ಕಂದ ಆಗಿದ್ರಲ್ಲ ಅಂತ ಹೇಳಿ ಕುಮಾರಸ್ವಾಮಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡಿದ್ದಾರೆ. ಅವರು ಏನೆಲ್ಲ ಹೇಳಿದ್ರು ಅನ್ನೋದನ್ನ ಹೇಳ್ತಾ ಹೋಗಿದ್ದೀನಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.